ಮೀಸಲಾತಿ ವಿಚಾರವಾಗಿ ಇನ್ನೇನು ಸಮೀಕ್ಷೆ ಆರಂಭವಾಗುತ್ತೆ. ಇವತ್ತು ನಮ್ಮ ಜೊತೆ ಹಡಪದ ಸಮಾಜದ ಬಾಂಧವರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗುಲ್ಬರ್ಗಾದ ಈರಣ್ಣ ಸನ್ನೂರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮೀಸಲಾತಿ ವಿಚಾರವಾಗಿ ಏನು ಎಂಟ್ರಿ ಕೊಡಬೇಕು ಅನ್ನುವಂಥದ್ದು ಗೊಂದಲ ಇದೆ ಹಡಪದ ಸಮಾಜಕ್ಕೆ ಅನ್ನುವಂಥದ್ದು. ಸದ್ಯಕ್ಕೆ ಮೀಟಿಂಗ್ ಸಹ ನಡೀತಾ ಇದೆ. ಏನು ತೀರ್ಮಾನಗಳನ್ನು ತೆಗೆದುಕೊಳ್ತೀರಿ, ಅದರಲ್ಲಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಅಭಿಪ್ರಾಯಗಳು ಏನು ಅನ್ನುವಂಥದ್ದು? ಮೊದಲಿಗೆ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮತ್ತು ಬಸವಾದಿ ಶರಣರನ್ನು ನೆನೆಸಿಕೊಂಡು ಇವತ್ತಿನ ದಿವಸ ಈ ತಮ್ಮ ಸಂದರ್ಶನಕ್ಕೆ ನಾನು ಹೇಳೋದೇನೆಂದರೆ, ನಮ್ಮ ಸಮುದಾಯದ ಜನರಿಗೆ ಅಂತಂದರೆ, ನಾವು ಬಸವಣ್ಣನ ಅನುಯಾಯಿಗಳು ಹೌದು ಮತ್ತು ಅವರ ಸಿದ್ಧಾಂತ ಆದರ್ಶ ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಮ್ಮ ಸಮಾಜ ಸಾತ್ವಿಕ ಸಮಾಜ ನಾವು ನಡೀತಿರೋದು ಹೌದು. ಬಸವಣ್ಣವನ್ನು ಕೂಡ ಅಪ್ಪಿಕೊಂಡಿದ್ದಾರೆ ಸಮಾಜಕ್ಕೆ. ನಾವು ಕೂಡ ಬಸವಣ್ಣನ ಅನುಯಾಯಿಗಳು ಮತ್ತು ಬಸವಣ್ಣ ಅಪ್ಪಿಕೊಂಡಿದ್ದೆವು. ಆದರೆ ಈ ಒಂದು ಗೊಂದಲ ಏನು ಇವತ್ತಿನ ದಿವಸ ಜನಸಂಖ್ಯೆ ಏನು 22ನೇ ತಾರೀಕು ಪ್ರಾರಂಭವಾದ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಈ ಒಂದು ನಮ್ಮ ಜನರಿಗೆ ಹೇಳಲು ನಾನು ಏನು ಬಯಸ್ತೀನಪ್ಪ ಅಂತಂದರೆ, ನಾವು ನಮ್ಮ ಪೀಳಿಗೆ, ನಮ್ಮ ಮುಂದಿನ ಒಂದು ಮಕ್ಕಳು ಏಳಿಗೆ ಶಿಕ್ಷಣ ಸವಲತ್ತಿನಲ್ಲಿ ಮತ್ತು ಯಾವುದೇ ರೀತಿಯ ರಾಜಕೀಯ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಮತ್ತು ಯಾವುದೇ ರೀತಿಯ ಒಂದು ಏನಪ್ಪ ಅಂತಂದರೆ ಮುಂದಿನ ನಮ್ಮ ಪೀಳಿಗೆ ಒಳ್ಳೆಯದಾಗಬೇಕು. ಯಾವತ್ತು ಮೀಸಲಾತಿ ಸಿಗಬೇಕಂದ್ರೆ ಸೆನ್ಸಸ್ ಅಂದರೆ ಜಾತಿ ಜನಗಣತಿ ಆಗಲಿ ಮತ್ತು ಜನಸಂಖ್ಯೆ ಜನಗಣತಿಯಲ್ಲಿ ಬಂದಾಗ ನಮ್ಮ ಜನರು ಧರ್ಮದ ಕಾಲಮ್ದಲ್ಲಿ ಹಿಂದೂ ಅಂತ ಬರ್ಸ್ಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಜಾತಿ ಕಾಲಮಲ್ಲಿ ಏನಪ್ಪ ಅಂತಂದರೆ ಹಡಪದ ಅಂತ ಬರ್ಸ್ಬೇಕು. ಜಾತಿ ಕಾಲಮಲ್ಲಿ ಹಡಪದ ಅಂದ್ರೆ ಉಪಜಾತಿ ಕಾಲಮ್ ಅಂತ ಬರ್ತದೆ. ಆ ಉಪಜಾತಿ ಕಾಲಮ್ದಲ್ಲಿ ಹಡಪದಂತೂ ಬರ್ಸ್ರಿ. ಒಂದು ವೇಳೆ ತಮ್ಮ ಭಾಗದಾಗ ಇವತ್ತು ಕೇಳಿದ್ರಿ, ಇವತ್ತು ಚರ್ಚೆ ಆಯಿತು, ನಮ್ಮ ಭಾಗದಾಗ ನಾವೇ ಅಂತಾರ್ರಿ ಅಂದ್ರೆ ಉಪಜಾತಿ ಕಾಲಮಲ್ಲಿ ನಿಮ್ಮ ಭಾಗದಾಗ ಏನು ಕರೀತಾರ ಆ ಒಂದು ವಾರಿಕರಲ್ಲಿ ನಾವಿಯಲ್ಲಿ ನಾಯಿಂದ ಚೌರಿಕ ಉಪಜಾತಿ ಕಾಲಮಲ್ಲಿ ಬರ್ಸ್ರಿ. ಆದರೆ ಧರ್ಮದ ಕಾಲಮ್ನಲ್ಲಿ ಹಿಂದೂ ಬರ್ಸಬೇಕು ಮತ್ತು ಜಾತಿ ಕಾಲಮ್ನಲ್ಲಿ ಎಲ್ಲರೂ ಹಡಪದಂತ ಬರೆಸಿದ್ದೇ ಆದಲ್ಲಿ ಇವತ್ತು ನಮ್ಮ ಸಮುದಾಯದ ಜನರಿಗೆ, ಸಮುದಾಯದ ಮಕ್ಕಳಿಗೆ ಎಲ್ಲ ರಾಜಕೀಯವಾಗಿ ಶೈಕ್ಷಣಿಕ ಆರ್ಥಿಕ ಮೀಸಲಾತಿ ಆಗಲಿ ಬೇರೆ ಎಲ್ಲ ಸೌಲಭ್ಯ ಸಿಗ್ತಾವೆ. ಈಗ ನೋಡಿರಿ, ಲಿಂಗಾಯತ ಅಂತ ಬರ್ತಾರೆ ಧರ್ಮದ ಕಾಲಮ್ನಲ್ಲಿ ಥರ್ಡ್ ಬಿಗೆ ಹೋಗ್ಬೇಕಾಗ್ತವೆ. ಥರ್ಡ್ ಬಿಯಲ್ಲಿ ಬಹಳಷ್ಟು ಬಲಿಷ್ಠರಿದ್ದಾರೆ. ಆ ಜನರ ಮಧ್ಯೆ ನಮ್ಮಂಥ ಎಲೆಮರಿ ಅಂತ ಕಾಯಿ ಅಂತ ಇರೋಂಥ ಸಣ್ಣ ಸಮಾಜ, ಈ ಊರಿಗೆ ಒಂದು ಮನೆ ಇರ್ತದೆ, ಅಂಥ ಸಮಾಜ ಅವ್ರ ಜೊತೆ ಫೈಟ್ ಮಾಡೋಕ್ಕಾಗಲ್ಲ. ಆದರೆ ಇನ್ನೊಂದು ಹೇಳ್ತಾರೆ, ಇಲ್ಲ ಲಿಂಗಾಯತ ಮಾನ್ಯತೆ ಸಿಗ್ತದ, ಆ ಲಿಂಗಾಯತ ಮಾನ್ಯತೆ ಸಿಕ್ಕರು ಏನದಪ್ಪ ಅಂತಂದ್ರೆ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗ್ತಂತ ಕೆಲವೊಂದು ಜನರು ವಾದ ಕೂಡ ಇದೆ. ನಾವು ಅದು ಅಲ್ಲೇ ಹೇಳಲ್ಲ, ಸಿಗ್ಬೋದು ಲಿಂಗಾಯತ ಮಾನ್ಯತೆ ಸಿಗ್ಬೋದು, ಹೋರಾಟಕ್ಕೆ ಅವ್ರಿಗೆ ಸಿಗ್ಬೋದು. ಆದರೆ ನಮಗೆ ಲಿಂಗಾಯತ ಮಾನ್ಯತೆ ಸಿಕ್ಕರೂ ಕೂಡ ಆ ಒಂದು ಧರ್ಮದಲ್ಲಿ ನಮ್ಮ ಸಮಾಜದ ಜನರಿಗೆ ಮಕ್ಕಳಿಗೆ ಪೀಳಿಗೆಗೆ ಮತ್ತು ಈ ಸಬ್ಕಾಸ್ಟ್ ನಮ್ಗೆ ಒಂದೇ ಹಡಪ ಸಮಾಜ ಅಂತ ಒಂದೇ ಹೇಳ್ತಿಲ್ಲ, ಈ ಸಬ್ಕಾಸ್ಟ್ ಜನಾಂಗ ಏನಿದ್ದೀವಿ ನಾವು ಲಿಂಗಾಯ ಸಬ್ಕಾಸ್ಟ್ ಅಂತಾರಲ್ಲ, ಕುಂಬಾರ, ಕಂಬಾರ, ನಾವಿ, ಹಡಪದ, ಮತ್ತೇನಪ್ಪ ಅಂತಂದರೆ ನೇಕಾರರು, ಕುಂಬಾರು ಈ ಥರ ಎಲ್ಲ ಏನು ಲಿಂಗಾಯ ಸಬ್ಕಾಸ್ಟ್ ಇದ್ದೀವಿ. ಆ ಜನರಿಗೆ ಆ ಬಲಿಷ್ಠವಾದ ಏನು ಒಂದು ಕೆಲವಷ್ಟು ಬೆಳವಣಿಗೆ ಅಷ್ಟು ಏನು ಜನಾಂಗ ಅದ ಭಾಳ ಬಲಿಷ್ಠರ. ಯಾಕೆ ಹೆಂಗೆ ಬಲಿಷ್ಠರು ಅಂದರೆ ಅವ್ರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಆಸ್ತಿವಂತರು, ಆರ್ಥಿಕವಾಗಿ ಕೂಡ ಭಾಳ ಪ್ರಬಲರ. ಅದಕ್ಕೋಸ್ಕರ ಅವ್ರ ಜೊತೆ ನಾವು ಫೈಟ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಲಿಂಗಾಯತ ಮಾನ್ಯತೆ ಸಿಕ್ಕರೂ ಕೂಡ ಅವ್ರು ನಮಗೆ ಆದ್ಯತೆ ಕೊಡಲ್ಲ ಅಂತಂದು ಘಂಟಾಘೋಷವಾಗಿ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಹಿಂದೂ ಅಂತ ಬರ್ಸಿದ್ದೆ ಆದಲ್ಲಿ ಹಿಂದೂ ಅಂತ ಬರ್ಸಿದ್ದೆ ಆದಲ್ಲಿ ಬರ್ತಕ್ಕಂಥ ದಿನದಲ್ಲಿ ಇವತ್ತು ಯಾವುದೇ ಮೀಸಲಾತಿ ಕೇಳ್ಬೋದು ಮತ್ತು ಹಿಂದುಳಿದ ವರ್ಗದಲ್ಲಿ ಒಳ ಮೀಸಲಾತಿ ಕೇಳ್ಬೋದು. ಎಲ್ಲ ಸರ್ಕಾರ ಸಿಗ್ತಕ್ಕಂಥ ಸೌಲಭ್ಯಗಳು ಕೂಡ ಈ ಹಿಂದುಳಿದ ಒಳ ಮೀಸಲಾತಿ ಕೇಳಲಿ ಇವತ್ತು ಈ ಜಾತಿ ಜನಗಣತಿ ಅದನ್ನು ಯಾವುದಾದ್ರೂ ಕೂಡ ನಮ್ಮ ಸಮಾಜಕ್ಕೆ ಕೆಟಗರಿ ಕೊಡ್ಬೋದು. ಈಗ ಹಿಂದೂ ಹಡಪದಂತ ನಾವು ಬಡಿಸಿದೆ ಅದರಲ್ಲಿ 2A ಇದೆ ನಮಗೆ. ಅದಕ್ಕೋಸ್ಕರ ನಾನು ಥರ್ಡ್ ಬಿದು ಹೇಳಿದ್ದೀನಿ, 2A ಅದು ಹೇಳಿನಿ ಮತ್ತು ಲಿಂಗಾಯತ ಮಾನ್ಯತೆ ಸಿಕ್ಕರಿಗೂ ಕೂಡ ನಮ್ಮ ಜನರಿಗೆ. ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಜನಾಂಗ ಇವತ್ತು ಟಚೇಬಲ್ ಅನ್ಟಚೇಬಲ್ ಅನ್ನೋದು ತಮ್ಮ ವ್ಯವಸ್ಥೆ ಗೊತ್ತಿದೆ. ಕೆಲವೊಂದು ಜನರಿಗೆ ಮುಟ್ಟಿದ್ರೆ ಶೋಷಣೆ ಆಗ್ತದೆ, ನಮ್ಮ ಜನರಿಗೆ ನೋಡಿದ್ರೆ ಶೋಷಣೆ ಆಗ್ತದೆ. ಅಂಥ ಒಂದು ಈ ಪರಿಸ್ಥಿತಿಯಲ್ಲಿ ಅವರು ನಮಗೆ ಯಾವುದೇ ಆದ್ಯತೆ ಕೊಡಲ್ಲ. ಅದಕ್ಕೋಸ್ಕರ ಬಂಧುಗಳೇ, ನನ್ನೊಂದು ಹಂಬ್ಲಿ ರಿಕ್ವೆಸ್ಟ್ ಫಾರ್ ಯು, ನಾನು ಈರಣ್ಣ ಈ ಹಡಪ ಸಮಾಜ ಮುಖಂಡ ಮತ್ತು ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಹಡಪ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ರಾಜ್ಯ ಕಾರ್ಯದರ್ಶಿಗೆ ತಮ್ಮ ವಿನಂತಿ ಮಾಡ್ತೀನಿ. ನಮ್ಮ ಸಮಾಜದ ಜನರಿಗೆ, ನಮ್ಮ ಸಮಾಜದ ಪೀಳಿಗೆ ಮಕ್ಕಳಿನ ಭವಿಷ್ಯ ಉಜ್ವಲ ಆಗಬೇಕಂತಂದರೆ ಧರ್ಮದ ಕಾಲಮಲ್ಲಿ ಹಿಂದೂ ಅಂತ ಬರ್ಸ್ಬೇಕು ಮತ್ತು ಜಾತಿ ಕಾಲಮ್ನಲ್ಲಿ ಹಡಪದಂತ ಬರ್ಸ್ಬೇಕಂತ ಇವತ್ತಿದ್ದ. ಮತ್ತು ಉಪಜಾತಿ ಕಾಲಮಲ್ಲಿ ನಿಮ್ಮ ಭಾಗದಲ್ಲಿ ಏನಾದರೂ ಕರಿತಿದ್ರೆ ನಾವಿ, ವಾರಿಕ, ಹಡಪದ, ಚೌರಿಕ, ನಾಯಿಂದ ಈ ನಿಮ್ಮ ಪ್ರಕಾರ ನೀವು ಬರ್ಸಲಿ. ಇವತ್ತಿನ ದಿವಸ ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗಲಿ. ಜಾತಿ ಜನಗಣತಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ದರೂ ಕೂಡ ಇಲ್ಲಿವರೆಗೂ ಬಂಧುಗಳೇ ಯಾವುದೇ ಒಂದು MLC ಇಲ್ಲ, ರಾಜ್ಯಸಭಾ ಮೆಂಬರ್ ಇಲ್ಲ. ಇಂಥ ಒಂದು ನೋವು, ಶೈಕ್ಷಣಿಕವಾಗಿ ಹಿಂದುಳಿದೀವಿ, ರಾಜಕೀಯವಾಗಿ ಹಿಂದುಳಿದೀವಿ, ಎಲ್ಲ ರೀತಿಯಲ್ಲಿ ಇವತ್ತು ಸೆನ್ಸಸ್ ಜನಸಂಖ್ಯೆನೇ ಇವತ್ತಿನ ದಿವಸ ಶಕ್ತಿ ಪ್ರದರ್ಶನ ಆಗಲಿ, ಹಡಪದ ಸಮಾಜ ಹೆಚ್ಚಿನ ಸಂಖ್ಯೆ ತೆರಗಡೆ ಹೊರಗೆ ಬರಲಿ, ರಾಜ್ಯ
ಸರ್ಕಾರದ ಆಯೋಗದಿಂದ ಹಿಂದುಳಿದ ಆಯೋಗದಿಂದ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಇವತ್ತು ಮಾಧ್ಯಮದವರು ಇವತ್ತು ಒಳ್ಳೆ ರೀತಿಯ ಒಂದು ವಿಷಯವನ್ನು ನನಗೆ ಹೇಳಲು ಕರೆಸಿ ಈ ಚರ್ಚೆ ಕೂಡ ನಡೆದಿದೆ ಮತ್ತು ಬರ್ತಕ್ಕಂಥ ಎಲ್ಲ ಚರ್ಚೆಗಳು ಸಾಧಕ ಬಾಧಕವನ್ನು ತಿಳಿದುಕೊಂಡು ಮಾನ್ಯ ನಮ್ಮ ತಂಗಡಿಗೆಯ ನಮ್ಮ ಸಮಾಜದ ಪೀಠಾಧಿಪತಿಗಳಂಥ ಅನ್ನದಾನಿ ಭಾರತೀಯ ಅಪ್ಪಣ್ಣ ಮಹಾಸ್ವಾಮಿಗಳು ಕೂಡ ಇದರ ಬಗ್ಗೆ ನಿರ್ಣಯ ಕೈಗೊಂಡು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅಂತ ಇವತ್ತಿನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಓಕೆ.